ಹಲೋ ಗಾಯ್ಸ್, ಡಾಬಾ ಸ್ಟೈಲ್ ಎಗ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಡಿಲಿಷಿಯಸ್ ಆಗಿದೆ. ನಾನು ಮೊಸರು ಜೊತೆ ಕುಕುಂಬರ್ ಜೊತೆ ತಿಂತಿದ್ದೀನಿ, ನೀವು ತಿನ್ಬೋದು, ಟ್ರೈ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದಂತ. 9 ಬೇಸಿಕ್ ಇರೋದು ಮೊಟ್ಟೆ, ಬಾಣಲಿದಲ್ಲಿ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಅರಿಶಿನ, ಖಾರದ ಪುಡಿ ಮತ್ತು ಉಪ್ಪು. ಖಾರದ ಪುಡಿ ಮೊಟ್ಟೆ ಹಾಕಾಮೇಲೆ ಉಪ್ಪು ಹಾಕಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಮೇಲೆ ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ, ದಿನ ಹಾಕಿರೋದು, ಸ್ವಲ್ಪ ಮೆಣಸಿನ್ಕಾಯಿ, ಎಷ್ಟು ಬೇಕು ನಿಮಗೆ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ 1 ಈರುಳ್ಳಿ, ಸ್ವಲ್ಪ ಮೊಸರು, 2 ಟೊಮ್ಯಾಟೊ, ಆಮೇಲೆ ಮಿಕ್ಸ್ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಗಾರ್ಲಿಕ್ ಪೇಸ್ಟ್ 2 ಸ್ಪೂನು. ಇವಾಗ ಪಾತ್ರೆ ಕಾಯಕ್ಕೆ ಇಕ್ಕೋಣ, ಸ್ವಲ್ಪ ಎಣ್ಣೆ ಹಾಕೋಣ, 2 ಸ್ಪೂನ್ ತುಪ್ಪ, ಎಲ್ಲ ಥರ ರೀತಿಯ ಸ್ಪೈಸಸ್, ಆಮೇಲೆ 2 ಈರುಳ್ಳಿ, ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬ್ರೌನಿಶ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡಾಮೇಲೆ 1 ಟೊಮ್ಯಾಟೊ, ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಏನು ಮಾಡಿರೋ ಮಸಾಲ ಹಾಕಬೇಕು ಇವಾಗ, ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಎಣ್ಣೆ ಬಿಡೋ ತನಕ ಮಿಕ್ಸ್ ಮಾಡಿ, ಮಿಕ್ಸ್ ಆಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ 1 ಸ್ಪೂನು, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ನಾವಿಲ್ಲಿ ಸ್ವಲ್ಪ ನೀರು ಹಾಕ್ತಿದ್ದೀವಿ. ಆಮೇಲೆ ಅಕ್ಕಿ ಹಾಕಬೇಕು, ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ, ಬೀಜ ಹಾಕಬೇಡಿ. ಆಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾಮೇಲೆ ಅದು ಮೊಟ್ಟೆನ ಹಾಕಬೇಕು, ನಾವೇನು ಫ್ರೈ ಮಾಡಿದ್ವಿ ಆ ಮೊಟ್ಟೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾಗ ಆಮೇಲೆ ಪ್ಯಾನ್ ಇಕ್ಬಿಟ್ಟು ಪ್ಯಾನ್ ಮೇಲೆ ದಮ್ ಹಾಕಿಕ್ಬೇಕು. ಆಮೇಲೆ ಮುಚ್ಚಿಬಿಟ್ಟು ಆಮೇಲೆ 10 ಮಿನಿಟ್ಸ್ ದಮ್ ಹಾಕಿಕ್ಬೇಕು. ಗಾಳಿ ಹೋಗ್ಬಿಡು ಅಂತ ವೇಟ್ ಹಾಕಿದ್ದೀವಿ. ಇವಾಗ ಓಪನ್ ಮಾಡೋದ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ವಾವ್, ನಾನು ತಿನ್ನೋ ಥರ ಇವಾಗಲೇ ಮನಸ್ಸಾಗ್ತಿದೆ. ನಮ್ಮಮ್ಮ ಮೊಟ್ಟೆನೇ ಸ್ವಲ್ಪ ಹಾಕಿರೋದು, ಅಯ್ಯೋ ಮತ್ತೆ ಕವರ್ ಮಾಡಿದ್ರು ಮೊಟ್ಟೆನ. ರೈಸೇ ಬೇರೆ ಇಕ್ಕಿರೋದು ನಮ್ಮಮ್ಮ. ಬ್ಯಾಚುಲರ್ಸ್ಗೆ ಇದು ಈಸಿ ಮೆಥಡು, ಎಗ್ ರೈಸು ಸರ್ವ್ ಮಾಡಿದೆ. ನಮ್ಮಮ್ಮ ಈರುಳ್ಳಿ ಹಾಕಿಲ್ಲ, ಇದು ಸಾಂಬಾರು ಹಾಕಿದ್ದಾರೆ. ಈಸಿ ಮೆಥಡ್ ಎಗ್ ರೈಸ್ ಇದು. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.